ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಗಿಫ್ಟ್ ಟ್ರೇ ಅವ್ರದ್ದು ಜರ್ಮನ್ ಸಿಲ್ವರ್ ಪೂಜಾ ಐಟಮ್ಸ್, ರಿಟರ್ನ್ ಗಿಫ್ಟ್ ಐಟಮ್ಸ್ ಎಲ್ಲ ಕೂಡ ನೋಡೋಣ ಫ್ರೆಂಡ್ಸ್. ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಎಲ್ಲ ಥರ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್. ಪೂಜಾ ಆರ್ಟಿಕಲ್ಸ್ ಆಗಲಿ, ರಿಟರ್ನ್ ಗಿಫ್ಟ್ ಐಟಮ್ಸು, ವಿಗ್ರಹಾಸು, ಈ ಥರ ಎಲ್ಲ ಐಟಮ್ಸು ನಿಮಗೆ ಡಿಫ್ರೆಂಟಾಗಿ ಯೂನಿಕ್ ಆಗೇ ಬೇಕು ಅಂದರೆ ಇವ್ರ ಹತ್ರ ಸಿಗುತ್ತೆ. ರೇಂಜ್ ವೈಸು ಕೂಡ ಇದೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ 5 ರೂಪೀಸಿಂದ ಸ್ಟಾರ್ಟ್ ಆಗಿ ಅಪ್ ಟು 12 ರೂಪೀಸ್ ಪರ್ ಗ್ರಾಮ್ವರೆಗೂ ಎಲ್ಲ ಥರ ಕಲೆಕ್ಷನ್ಸು ಸಿಗುತ್ತೆ. ಕ್ವಾಲಿಟಿ ಮೇಲೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್. ನಾರ್ಮಲ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಪರ್ ಗ್ರಾಮ್ 6 ರೂಪೀಸ್, ಆಂಟಿಕ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ 9 ರೂಪೀಸ್ ಪರ್ ಗ್ರಾಮ್, ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಎಲ್ಲ ಕೂಡ ನಿಮಗೆ ಪೀಸ್ ಲೆಕ್ಕ ಬರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಆಫರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್, ವೀಕೆಂಡ್ ಸೇಲ್ ಅಂತ. ಸೊ ನೀವು ಹಬ್ಬ ಒಳಗಡೆ ಏನಾರ ಪರ್ಚೇಸ್ ಮಾಡ್ಕೊಂಡ್ರೆ ಮಿನಿಮಮ್ 25,000 ಅಬೋವ್ ಪರ್ಚೇಸ್ ಮಾಡ್ಕೊಳೋರಿಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್ ಕೂಡ ಅವೈಲಬಲ್ ಇದೆ. ಈ ಆಫರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಬಂದು ಲಿಮಿಟೆಡ್ ಟೈಮ್ ಆಫರ್ ಮಾತ್ರನೇ ಫ್ರೆಂಡ್ಸ್. ಅಪ್ ಟು ಸ್ಟಿಲ್ ಹಬ್ಬವರೆಗೂ ಮಾತ್ರನೇ ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್ ಅನ್ನೋದು ಕೊಡ್ತಾರೆ. ಅಬೌಟ್ 25,000 ಪರ್ಚೇಸ್ ಮಾಡೋರಿಗೆ ಮಾತ್ರನೇ ಕೊಡ್ತಾರೆ. ಸೊ ಈ ಥರ ಒಳ್ಳೆ ಆಫರ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮೆಗಾ ಸೇಲ್ ಅಂತ ಕೂಡ ಹೇಳ್ಬೋದು. ಪ್ರತಿಯೊಂದು ಐಟಮು ಸಿಗುತ್ತೆ ಫ್ರೆಂಡ್ಸ್. ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ಆ್ಯಂಡ್ ನೀವು ಸಿಲ್ವರ್ ಗಿಫ್ಟ್ರೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಜಾಸ್ತಿ ವಿಡಿಯೋಸ್ ಬರುತ್ತೆ. ಸೊ ಕಲೆಕ್ಷನ್ಸ್ ಅಷ್ಟು ಇದೆ ಫ್ರೆಂಡ್ಸ್ ಇವ್ರ ಹತ್ರ. ಆ್ಯಂಡ್ ನಿಮಗೆ ವಿಗ್ರಹಾಸ ಆಗಲಿ, ಪೂಜಾ ಐಟಮ್ಸ್ ಆಗಲಿ, ನೀವು ಓನ್ ಯೂಸ್ಗೆನೂ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಸೇಲ್ ಪರ್ಪಸ್ಗೆ ನಿಮಗೆ ಏನಾರ ಕ್ವಾಂಟಿಟಿ ವೈಸ್ ಬೇಕು ಅಂದರೆ ಕೂಡ ಸಿಗುತ್ತೆ. ಸಿಲ್ವರಲ್ಲೇ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ನೋಡಿರ್ತೀರಾ, ಅದನ್ನು ಕಸ್ಟಮೈಸ್ ಮಾಡಿಕೊಡ್ಬೇಕು ಅಂದರೆ ಕೂಡ ಇವ್ರು ಮಾಡಿಕೊಡ್ತಾರೆ. ಸೊ ಐಟಮ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಕ್ವಾಂಟಿಟಿ ವೈಸ್, ಸೈಜಸ್ ವೈಸ್ ನಿಮಗೆ ಎಲ್ಲ ಥರ ವೆರೈಟೀಸು ಕೂಡ ಸಿಗುತ್ತೆ. ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೋಡಿ ಅರ್ಥ ಆಗುತ್ತೆ. ಡ್ರೈ ಫ್ರೂಟ್ ಬಾಕ್ಸ್, ಡ್ರೈ ಫ್ರೂಟ್ ಬಾಕ್ಸ್ ಇದು ಮೇಲ್ಗಡೆ ಲಿಡ್ಸ್ ಕೂಡ ಬರುತ್ತೆ. ಓಕೆ ಓಕೆ. ಇದು ಕಲರ್ ನಿಮ್ಗೆ 30 ಇಯರ್ಸ್ ಕಲರ್ ನಿಮ್ಗೆ 30 ಇಯರ್ಸ್ ಹೋಗಲ್ಲ. ಓಕೆ ಓಕೆ ಸರ್, ತುಂಬಾ ಯೂನಿಕ್ ಆಗಿದೆನಾ? ತುಂಬಾ ಚೆನ್ನಾಗಿದೆ ನೋಡಿ. ಇದು ವೆಯ್ಟ್ ಲೆಕ್ಕ ಬರುತ್ತಾ, ಪೀಸ್ ಲೆಕ್ಕನಾ? ಪೀಸ್ ರೇಟ್ ಬರುತ್ತೆ. ಪೀಸ್ ರೇಟ್ 4,950. ಡ್ರೈ ಫ್ರೂಟ್ ಬಾಕ್ಸ್ ಏನ್ ಸರ್ ಇಷ್ಟು ಕಲೆಕ್ಷನ್ಸ್ ಬರ್ತಾ ಇದೆ? ಅಷ್ಟು ಫೇಮಸ್ ಡ್ರೈ ಫ್ರೂಟ್ ಬಾಕ್ಸಸ್? ತುಂಬಾ ಕ್ಯೂಟ್ ಆಗಿದೆ. ಜರ್ಮನ್ ಸಿಲ್ವರ್ ಸಿಂಹಾಸನನಾ ಇದು? ಜರ್ಮನ್ ಸಿಲ್ವರ್ ಎಷ್ಟು ಬರುತ್ತೆ ಸರ್ ವೆಯ್ಟ್? 9 ರೂಪೀಸ್ ಗ್ರಾಮ್. ಇದು 1 kg 400 ಗ್ರಾಮ್. 1 kg 400. ಇನ್ನು ಚಿಕ್ಕ ಸೈಜ್ ಸಿಗುತ್ತಾ ಇದರಲ್ಲಿ? ಕಸ್ಟಮೈಸೇಷನ್ ಕಲೆಕ್ಷನ್ ಎಲ್ಲ ಇದೆ. ಓಕೆ, ಚಿಕ್ಕ ಸೈಜ್ ಸಿಗುತ್ತೆ, ಬೇಕಂದ್ರೆ ದೊಡ್ಡ ಸೈಜ್ ಸಿಗುತ್ತೆ. ದೇವರ ಮೂರ್ತಿಗಳು ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇನ್ನು ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಸಿಗುತ್ತೆ. ಇದು ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಲಕ್ಷ್ಮಿ ಐಡಲ್ ಮಾರ್ಬಲ್ ಮೇಲೆ ಕಮಲ ಲಕ್ಷ್ಮಿ. ಓಕೆ, ದೊಡ್ಡ ಸೈಜ್. ಬಿಗ್ ಸೈಜ್ ಎಲ್ಲಿ? ಜಂಬೋ ಎಲಿಫೆಂಟ್ಸ್. ಇದು ಸಿಲ್ವರ್ ಮ್ಯಾಟ್ ಫಿನಿಶ್, ಇದು ಪರ್ಲ್ ಫಿನಿಶ್. ಇದರಲ್ಲಿ ಹೊಸ ಫಿನಿಶಿಂಗ್ ಕೂಡ ಮಾಡಿದೀವಿ, ಗೋಲ್ಡ್ ಆಂಟಿಕ್ ವಿತ್ ಪರ್ಲ್ ಫಿನಿಶ್. ಇದೆಲ್ಲ ರೇಂಜ್ ಎಷ್ಟು ಬರುತ್ತೆ ಸರ್? ಇದು ನಿಮ್ಗೆ 9,800 ಬರುತ್ತೆ. ಇದು 10,500 ಪೇರ್. ಓಕೆ, ಸಿಲ್ವರ್ ಕೋಟಿಂಗ್ ಎಲ್ಲ ಸಿಲ್ವರ್ ಕೋಟಿಂಗ್. ಕಾಂಬಿನೇಷನ್ ಕೂಡ ಇದೆ ನಿಮ್ಗೆ. ಫುಲ್ ಸಿಲ್ವರ್ ಬರ್ತದೆ, ಫುಲ್ ಸಿಲ್ವರ್. ಓಕೆ, ಆಂಟಿಕ್ ಸಿಲ್ವರ್. ಆಂಟಿಕ್ ಸಿಲ್ವರ್, ಫುಲ್ ಸಿಲ್ವರ್ ಇದೆ, ಆಂಟಿಕ್ ಸಿಲ್ವರ್ ಇದೆ. ರೇಂಜ್ ಸರ್ ಇದು? ಇದು 9,500 ಪೇರ್. ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್, ಬೆಳ್ಳಿ ಅಂಗಡಿ ಸಿಗುತ್ತೆ, ಸೇಮ್ ಐಟಮ್. ಓಕೆ, ಜರ್ಮನ್ ಸಿಲ್ವರ್. ಬಿಗ್ ಸೈಜ್ ಇರೋದ್ರಲ್ಲೇ ಜಂಬೋ ಸೈಜ್ ಅಂದ್ರೆ ಇದರಲ್ಲಿ ಜಂಬೋ ಸೈಜ್ 30 ಇಂಚಸ್ ಹೈಟ್ ಬರುತ್ತೆ. 30 ಇಂಚಸ್ ಹೈಟ್, 3 kg 300 ಗ್ರಾಮ್ಸ್ ಬರುತ್ತೆ ವೆಯ್ಟ್. ಒಂದು ಜೊತೆ 3 kg 300 ಗ್ರಾಮ್ ಬರ್ತದೆ. 6 ರೂಪಾಯಿ ಗ್ರಾಮ್. ಓಕೆ, ಲ್ಯಾಕರಿಂಗ್ ಮಾಡಿರ್ತಾರೆ, ಕಲರ್ ಹೋಗಲ್ಲ ಇದು ನಿಮ್ಗೆ. ಪೀಸ್ ರೇಟ್ ಬರ್ತದೆ. ಇದು ವೆಯ್ಟ್ 1,800 ರೂಪೀಸ್ ಪರ್ ಕೆಜಿನಾ? ಹೌದು. ಇದೇನ್ ಸರ್ ಬ್ರಾಸ್ ಮೇಲೆ ಲ್ಯಾಕರಿಂಗ್ ಮಾಡಿರೋದು, ಅದಕ್ಕೆ ನಿಮ್ಗೆ ಚಿಕ್ಕಪೇಟ ಸಿಕ್ಕ ಬ್ರಾಸ್ ಅಲ್ಲ ಇದು. ಓಕೆ, ವೆಯ್ಟ್ ಎಷ್ಟು ಇರ್ಬೋದು ಇದು? 2 kg ಇರುತ್ತೆ. 1 kg ಎಷ್ಟು? 1,000 ರೂಪೀಸ್. 1,800. ಕಲರ್ ಲೈಫ್ ಟೈಮ್ ಹೋಗಲ್ಲ, ಲೈಫ್ ಟೈಮ್ ಹಿಂಗೆ ಇರುತ್ತೆ. ದೇವರೆಲ್ಲ ಇಕ್ಕೋಬೋದಲ್ಲ ಮೇಲೆ? ನೋಡಿ ಈ ತರ ಇಡ್ಬೋದು. ಈ ತರ ಮಾಡ್ಬೋದು, ಈ ತರ ಇಟ್ಕೋಬಹುದು. ಐಡಲ್ ರೆಸಿನ್ ಐಡಲ್. ಪೀಸ್ ರೇಟ್ ಇದು 1,200 ರೂಪೀಸ್. ಓಕೆ, ಗೋಲ್ಡ್ ಪ್ಲೇಟೆಡ್ ಐಟಮ್ ಅಲ್ಲ, ಇದು ರೆಸಿನ್ ಐಡಲ್ ಶೋ ಪೀಸ್. ಓಕೆ, 1,200. ಕಮ್ಮಿ ಬಜೆಟ್ ಅಲ್ಲಿ ದೊಡ್ಡ ಸೈಜ್. ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಬನಾನಾ ಟ್ರೀ. ನಿಮ್ಗೆ ಇದು ಪೀಸ್ ರೇಟ್ ಬರ್ತದೆ. ಓಕೆ, 4,500 ಬರುತ್ತೆ ಜೊತೆನಾ? ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಇರ್ತದೆ. ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಬನಾನಾಸ್ ಇಂದ ಹಿಡಿದು ನೋಡಿ ಫಿನಿಶಿಂಗ್ ಹೇಗಿರುತ್ತೆ. ಇದ್ರಲ್ಲಿ ಕಾಂಬಿನೇಷನ್ ಇದೆ, ಫುಲ್ ಸಿಲ್ವರ್ ಕಲರ್ ಕೂಡ ಸಿಗುತ್ತೆ ನಿಮ್ಗೆ, ಆಂಟಿಕ್ ಫಿನಿಶ್ ಕೂಡ ಸಿಗುತ್ತೆ.
ಇದೆಲ್ಲ ಸರ್ ಅರೇಂಜ್ ಮಾಡಿರೋದು ಫುಲ್ ಸೆಟ್. ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಸೆಟ್ ಬೇಕು ಅಂತಾರೆ, ಗೌರಿ ಗಣೇಶ ಹಬ್ಬಕ್ಕೆ ಕೂಡ ತಗೊಂತಾರೆ ಫುಲ್ ಸೆಟ್ ಬೇಕು ಅಂತ. ಇದು ಫೇಸ್ ಬಂದ್ಬಿಟ್ಟು ತಂಜಾವೂರ್ ಪೇಂಟಿಂಗ್ ಮಾಡ್ಸಿರೋದು, ಗೋಲ್ಡ್ ಪಾಲಿಶ್ ತಂಜಾವೂರ್ ಪೇಂಟಿಂಗ್. ಲೈಫ್ ಟೈಮ್ ಹಂಗೆ ಇರುತ್ತೆ. ಇಲ್ಲ, ಇದು ನಾನ್ ವಾಷಬಲ್, ವಾಶ್ ಮಾಡಕ್ಕಾಗಲ್ಲ. ಇದು ಪೇಂಟಿಂಗ್ ಮಾಡ್ಸಿರೋದು. ಇದ್ರಲ್ಲಿ ನಾನ್ ವಾಷಬಲ್ ಕೂಡ ಇದೆ. ಅದು ಬೇಕಾದ್ರೂ ಕಸ್ಟಮರ್ ಕಸ್ಟಮೈಸ್ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಅವ್ರದೇ ಬೆಳ್ಳಿ ಫೇಸ್ ತಂದ್ಕೊಟ್ರು ನಾವು ಇದು ಕೂಡ ಮಾಡ್ಕೊಡ್ತೀವಿ. ಇದೆಲ್ಲ ಸರ್ ನಿಮ್ಮ ಹತ್ರ ಇದು ಸ್ಟೋನ್ ವರ್ಕ್ ನಾವೇ ಮಾಡಿರೋದು. ಈ ಬೆಳ್ಳಿ ಫೇಸ್ ಗೆ ಸ್ಟೋನ್ ವರ್ಕ್ ಕೂಡ ಮಾಡ್ಕೊಡ್ತೀವಿ ನಾವು. ಇಲ್ಲ, ಇವಾಗ ಇದೆಲ್ಲ ಅದೆಲ್ಲ ನಾವೇ ಮಾಡಿರೋದು. ಇದು ಇದೆ ನಿಮ್ಮ ಹತ್ರ ಇದೆ, ಸಿಗುತ್ತೆ. ಸೊ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ, ಸಪರೇಟ್ ತಗೋಬಹುದು. ಸಪರೇಟ್ ಸ್ಟೋನ್ಸ್ ಬರಲ್ಲ, ಅವ್ರ ಫೇಸ್ ಕೊಟ್ರೆ ನಾವು ಮಾಡ್ಕೊಡ್ತೀವಿ. ಅವ್ರದೇ ಬೆಳ್ಳಿ ಫೇಸ್ ಇರುತ್ತಲ್ಲ. ಇದೆಲ್ಲ ಸರ್ ಜ್ಯುವೆಲರಿ ಸೆಟ್ ಸಿಗುತ್ತಾ? ಅದೆಲ್ಲ ಸಿಗುತ್ತೆ ಸರ್. ಇದು ಬೊಂಬೆ ಮಾತ್ರ ಎಷ್ಟು ಬರುತ್ತೆ ಸರ್? ಬೊಂಬೆ ವಿತ್ ಫೇಸ್ ಬೊಂಬೆ ವಿತ್ ಫೇಸ್ ಮಾತ್ರ 9500 ಬರುತ್ತೆ. ರೆಡಿ ಮಾಡಿರೋ ಇಷ್ಟು ಸ್ಟೋನ್ ವರ್ಕ್ ಎಲ್ಲ. ನಮ್ಗೆ ಸ್ಟೋನ್ ವರ್ಕ್ ಎಲ್ಲ ಏನು ಬೇಡ, ಇದೆಲ್ಲ ಬೇಡ. ಬರೀ ಫೇಸ್ ಕಾಂಬೋ ಅಲ್ಲಿ ತಗೊಂಡ್ರೆ ನಿಮ್ಗೆ ಕಮ್ಮಿ ಬೀಳುತ್ತೆ. ಸಪರೇಟ್ ಆಗಿ ತಗೊಂಡ್ರೆ ಅದು ಇಂಡಿವಿಜುವಲ್ ಪ್ರೈಸಿಂಗ್ ಇರ್ತದೆ. ಈ ಫೇಸ್ ಮಾತ್ರ ನಿಮ್ಗೆ 5000 ಬರ್ತದೆ ವಿತ್ ಸ್ಟೋನ್ ವರ್ಕ್. ಸೊ ಇದು ಹಸ್ತ ಪಾದ ಎಲ್ಲ ನಿಮ್ಗೆ ಸಪರೇಟ್ ಆಗಿ ಸಿಗುತ್ತೆ. ಅದೆಲ್ಲ ಎಷ್ಟು ಬರುತ್ತೆ? ನೋಡಿ, ಇಲ್ಲೂ ಇದೆ ಹಸ್ತ ಪಾದ ಗೋಲ್ಡ್ ಫಿನಿಶ್ ಅಲ್ಲಿ. ರೇಂಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 2000 ರೇಂಜ್ ಬರ್ತದೆ. ಇದು ಎರಡು ಸೇರಿ ಕೈ ಎರಡು ಕಾಲ್. ಸೊ ಬೇಕಾ ಹಿಂಗ ಆಲ್ರೆಡಿ ಕಸ್ಟಮೈಸ್ ಮಾಡಿರೋ ತರ ತಗೊಂಡ್ರೆ ಬಜೆಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಗೋಲ್ಡ್ ಫೇಸ್ ಡೆಕೋರೇಷನ್ ಮಾಡಿರೋದು ಈ ತರ ಕೂಡ ಮಾಡ್ತೀವಿ. ಇದು ಗೋಲ್ಡ್ ಕಲರ್ ಹೋಗಲ್ಲ ಸರ್? ಗೋಲ್ಡ್ ಕಲರ್ ಹೋಗಲ್ಲ. ಗೋಲ್ಡ್ ಪ್ಲೇಟೆಡ್. ಓಕೆ. ಇದು ನಿಮ್ಗೆ 1500 ರೂಪೀಸ್ ಬರುತ್ತೆ. ಬನಾನಾ ಟ್ರೀನು ಅಷ್ಟೇ ನೋಡಿ, ಗೋಲ್ಡ್ ಫಿನಿಶ್ ಮಾಡಿದೀವಿ, ರಿಯಲ್ ಗೋಲ್ಡ್ ಪ್ಲೇಟಿಂಗ್ ಹಾಕಿರೋದು. ಗೋಲ್ಡ್ ಪ್ಲೇಟೆಡ್ ಮತ್ತೆ ಇದು ಸೇಮ್ ಲೀಫ್ ಕಲರ್ ಮಾಡಿರೋದು. ಇದು ನಿಮ್ಗೆ 12 ರೂಪೀಸ್ ಗ್ರಾಮ್ ಬರ್ತದೆ. 12 ರೂಪೀಸ್ ಪರ್ ಗ್ರಾಮ್ 12 ರೂಪೀಸ್. ಇದರಲ್ಲಿ ಸೈಜಸ್ ಇದೆ. ಕಸ್ಟಮೈಸ್ ಸೈಜ್ ಕೂಡ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಇದು 22 ಇಂಚಸ್ ದೀಪ. 1 kg 380, 1 kg 400 ಗ್ರಾಮ್. ಜರ್ಮನ್ ಸಿಲ್ವರ್ 6 ರೂಪೀಸ್ ಗ್ರಾಮ್ ಇದು. ಮತ್ತೆ ಯಾವುದೇ ರೀತಿಯ ನಮ್ಮಲ್ಲಿ ವೈಟ್ ಮೆಟಲ್ ಐಟಮ್ಸ್ ಇಲ್ಲ. ವೈಟ್ ಮೆಟಲ್ ಅಲ್ಲೂ ಸೇಮ್ ಬರುತ್ತೆ. ವೈಟ್ ಮೆಟಲ್ ನಮ್ಮ ಹತ್ರ ಇಲ್ಲ, ಅದು ಕಮ್ಮಿ. ವೈಟ್ ಮೆಟಲ್ ಡ್ಯೂರಬಲ್ ಬರಲ್ಲ. ಕಸ್ಟಮರ್ಸ್ ತಗೊಂಡು ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ. ಸೊ ಇದು ಸರ್ ದೀಪ. ಇದು ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಮ್ಯಾಮ್. ಮಾರ್ಬಲ್ ಮೇಲೆ ಸಿಲ್ವರ್ ಶೀಟ್ ಹಾಕಿ ಪ್ಲೇಟಿಂಗ್ ಮಾಡಿರೋದು. ಮೇಲ್ಗಡೆ ಗೋಲ್ಡ್ ಪಾಲಿಶ್. ಇದಕ್ಕೂ ಸ್ಟೋನ್ ವರ್ಕ್ ಮಾಡಿದೀವಿ ನೋಡಿ. ಇದು ನ್ಯೂ ಪೀಸ್ ಈ ವರ್ಷ ಬಂದಿರೋದು. ಇದು ಸ್ಮಾಲ್ ಸೈಜ್ ಇಲ್ಲ? ಇದು 5 ಇಂಚಸ್. ಮನೇಲಿ ಮಾಡಬಹುದು, ಏನಾಗಲ್ಲ. ಇದು 1500 ರೂಪೀಸ್. ಓಕೆ. ಇದಕ್ಕಿಂತ ಚಿಕ್ಕ ಸೈಜ್ ಸಿಗುತ್ತೆ. ಇದಕ್ಕಿಂತ ಚಿಕ್ಕ ಸೈಜ್ ಸೇಮ್ ಪ್ಯಾಟರ್ನ್ ಇಲ್ಲ, ಬೇರೆ ಪ್ಯಾಟರ್ನ್ ಬರುತ್ತೆ. ಓಕೆ. ಇದು ಆನೆಗಳು ಪ್ಯೂರ್ ಸಿಲ್ವರ್ ಅಂಡ್ ಗೋಲ್ಡ್ ಪ್ಲೇಟಿಂಗ್. ಎಲ್ಲ ಸೈಜಸ್ ಸಿಗುತ್ತೆ. 3 ಇಂಚಸ್ ಇಂದ ನಿಮ್ಗೆ ಸೈಜಸ್ ಸಿಗುತ್ತೆ. ಓಕೆ. ಇದು ಅಷ್ಟಲಕ್ಷ್ಮಿ ದೀಪನಾ? ಇದು ಕುಬೇರ್ ಲಕ್ಷ್ಮಿ ದೀಪ. ಇದು ಮನೇಲಿ ಮಾಡಬಹುದಾ ಸರ್? ಮನೇಲಿ ಮಾಡಬಹುದು. ಲಕ್ಕಿ ದೀಪ ಒಂದೊಂದೇ ಇಡೋದು. ಕುಬೇರ್ ಲಕ್ಷ್ಮಿ ದೀಪ ಒಂದೇ ದೀಪ. ಇದು ನಿಮ್ಗೆ 2500 ಬರ್ತದೆ. ಓಕೆ. ಮತ್ತೆ ಆಂಟಿಕ್ ಬನಾನಾ ಟ್ರೀ. ಇದರಲ್ಲಿ ಸೈಜಸ್ ವೈಸ್ ಇದೆ. ಮತ್ತೆ ಇದು ಗೋಲ್ಡ್ ಫಿನಿಶ್ ಇದೆ. ಗೋಲ್ಡ್ ಫಿನಿಶ್ ಅನ್ನಲ್ಲೂ ಇದೆ. ಓಕೆ. ಇದು ಮುಖವಾಡಗಳು ತಂಜಾವೂರ್ ಪೇಂಟಿಂಗ್ ಮಾಡಿರೋದು. ಇದ್ರಲ್ಲಿ ವೆರೈಟಿ ಇದೆ ನಿಮ್ಗೆ. ಇದು ಒಂದು ಪೀಸ್ ಮಾತ್ರ ತಗೋಬೇಕಂದ್ರೆ ಎಷ್ಟು ಬರುತ್ತೆ ಸರ್? ಇದು 3800 ಆಗುತ್ತೆ. 3800. ಮತ್ತೆ ವರ್ಕ್ ಮಾಡಿದ್ರೆ 5500 ಆಗುತ್ತೆ. ಓಕೆ. ಈ ತರ ವರ್ಕ್ ಮಾಡಿಸ್ಕೋಬೇಕಂದ್ರೆ 5500 ಆಗುತ್ತೆ. ಸರ್ ಇದು ಹೆಂಗ ಅವರು ಸಿಲ್ವರ್ ಮನೇಲಿ ಯೂಸ್ ಮಾಡ್ತಾರೆ, ಕೊಟ್ರು ಮಾಡ್ಕೊಡ್ತೀವಿ. ಅದು ಮೇಕಿಂಗ್ ಮಾಡಕ್ಕೆ 25 ಡೇಸ್ ಆಗುತ್ತೆ. ಇದು ಜರ್ಮನ್ ಸಿಲ್ವರಾ? ಹೌದು, ಜರ್ಮನ್ ಸಿಲ್ವರ್. ಮೇಲ್ಗಡೆ ಫಸ್ಟ್ ಗೋಲ್ಡ್ ಪ್ಲೇಟಿಂಗ್ ಮಾಡ್ತೀವಿ, ಅದ್ರ ಮೇಲೆ ಕಲರ್ ಹಿಂಗೆ ಇರುತ್ತೆ ಸರ್. ವಾಷಬಲ್ ಅಲ್ಲ, ಇದು ನಾನ್ ವಾಷಬಲ್. ವಾಶ್ ಮಾಡಬಾರ್ದು. ಯೂಸ್ ಮಾಡಾಗೆ ಎತ್ತಿಕೋಬೇಕು. ಇದರಲ್ಲಿ ಎಲ್ಲ ಕಲರ್ಸ್ ಇಲ್ಲ. ಕಲರ್ಸ್ ಅಷ್ಟಲಕ್ಷ್ಮಿಗಳು. ಸೊ ಇದು ಕೂಡ ಚೆನ್ನಾಗಿದೆ, ಬ್ಲೂ ಕಲರ್. ಯಾವ ಕಲರ್ ರೇಂಜ್ ಬೇಕೋ ಅದು ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಾ? ಹೋಮ್ ಡೆಕೋರ್. ಇಲ್ಲಿ ಸೆಂಟ್ರಲ್ ನೀವು ಲಕ್ಷ್ಮಿ ಏನಾನ ಇಡಬಹುದು. ಪೀಠ ಇಟ್ಬಿಟ್ಟು ಈ ತರ ಕ್ಯಾಂಡಲ್ ಲೈಟಿಂಗ್ ಹಾಕಿ ನೀವು ಇದ್ ಮಾಡ್ಕೋಬಹುದು. ಇದು ಪೀಸ್ ಲೆಕ್ಕನಾ ಸರ್? ಪೀಸ್ ರೇಟ್ 2800. ಇನ್ನು ಬೇರೆ ಡಿಸೈನ್ಸ್ ಸಿಗುತ್ತೆ. ಡೆಕೋರೇಟ್ ಮಾಡ್ಕೊಳ್ಳೋ ಡೆಕೋರೇಟಿವ್ ಪೀಸ್. ಕ್ಯಾಂಡಲ್ ಹಚ್ಚೋ ಅಂತ ಕೂಡ ಇದೆ. ಸೇಮ್ ಅದರಲ್ಲಿ ಕ್ಯಾಂಡಲ್ ಒಳಗಡೆ ಕ್ಯಾಂಡಲ್ ಹಚ್ಕೋಬಹುದು. ಕ್ಯಾಂಡಲ್ ಹಚ್ಕೋಬಹುದು, ಲೈಟ್ಸ್ ಕೂಡ ಹಾಕೋಬಹುದು. ಇದು ಗಣೇಶ ಸೆಟ್ ಎಕ್ಸ್ಕ್ಲೂಸಿವ್ ಪೀಸ್. ಇದು ಮಾಸ್ಟರ್ ಪೀಸ್. ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಇದೆ. ಇದೆಲ್ಲ ಮೇಲೆ ಇದು ಬಂದ ಕಿರೀಟ ರಿಮೂವಬಲ್. ಓಕೆ. ಇದು ಮಾರ್ಬಲ್ ಮೇಲೆ ಪ್ಲೇಟಿಂಗ್.
ಇದು ನಿಮ್ಗೆ ಪೀಸ್ ರೇಟ್ ಬರುತ್ತೆ ಎಷ್ಟು ಸರ್? 14,500 ಬರುತ್ತೆ. 14,500. ಹೆಂಗೋ ಗಣೇಶ ಹಬ್ಬ ಬರುತ್ತೆ, ಅದಕ್ಕೂ ಚೆನ್ನಾಗಿರುತ್ತಲ್ಲ. ಎಕ್ಸ್ಕ್ಲೂಸಿವ್ ಪೀಸ್ ನೋಡಿ, ವರ್ಕ್ಮನ್ಶಿಪ್ ಎಲ್ಲ ತುಂಬಾ ನೀಟಾಗಿದೆ. ಇದು ಇದು ಜಂಬೋ ಸೈಜ್ ಅಲ್ಲಿ ಪ್ಯಾಂಟ್ಸ್. ಫಸ್ಟ್ ಕ್ವಾಲಿಟಿ 6 ರೂಪೀಸ್ ಗ್ರಾಮು. 6 ರೂಪೀಸ್ ಗ್ರಾಮ್ ಗ್ರಾಮು. ಅದ್ರಲ್ಲಿ ಇದು ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್, ಆಂಟಿಕ್ ಜರ್ಮನ್ ಸಿಲ್ವರ್. ಇದು ಬಂದ್ಬಿಟ್ಟು ನಿಮ್ಗೆ ಪೀಸ್ ರೇಟ್ ಬರ್ತದೆ 2,500, 3,000. ಅದ್ರ ಮೇಲೆ ರೇಂಜ್ ಸ್ಟಾರ್ಟ್ಸ್ ಫ್ರಮ್. ಇದು ಬೆಲ್ ಆಂಟಿಕ್ ಜರ್ಮನ್ ಪ್ಯೂರ್ ಸಿಲ್ವರ್ ಮಾಡೆಲ್ ಅಲ್ಲೇ ಮಾಡಿದೀವಿ ಗಣೇಶ. ಅದು ಒಂದೇ ಡಿಸೈನ್ ಗಣೇಶ. ಇದ್ರಲ್ಲಿ 4-5 ವೆರೈಟೀಸ್ ಇದೆ. ಇದು ಮೇಲೆ ದೇವ್ರ ಚೇಂಜ್ ಆಗುತ್ತಾ? ದೇವ್ರ ಚೇಂಜ್ ಆಗುತ್ತೆ ಸರ್. ಇದು ಇಂಪೋರ್ಟೆಡ್ ಅಲ್ಲ, ಆಂಟಿಕ್ ಜರ್ಮನ್ ಪ್ಯೂರ್ ಸಿಲ್ವರ್ ರೆಪ್ಲಿಕಾ ಮಾಡೆಲ್. ಪ್ಲೇಟಿಂಗ್ ಅಷ್ಟೇ ಪ್ಯೂರ್ ಸಿಲ್ವರ್ದು ಕೊಟ್ಟಿರೋದು ಪ್ಲೇಟಿಂಗ್. ಇದರಲ್ಲಿ ಕೃಷ್ಣ, ರಾಧಾ ಕೃಷ್ಣ. ಇದು ಕೃಷ್ಣ ಡಿಸೈನ್. ಇದು ಅದು ಲಕ್ಷ್ಮಿ, ಗಣೇಶ ಮತ್ತೆ ಆಂಜನೇಯ. ಈ ತರ 4 ಓನ್ಲಿ 4 ವೆರೈಟೀಸ್ ಇದೆ. ಇನ್ನು 6 ವೆರೈಟೀಸ್ ಇದೆ ಟೋಟಲ್. ಇದೆಲ್ಲ ರೇಟ್ ಪೀಸ್ ರೇಟ್ಸ್ ಬರುತ್ತೆ. ಪೀಸ್ ರೇಟ್ಸ್ ಬರುತ್ತೆ. ಇದೆಲ್ಲ 2,800 ಪರ್ ಪೀಸ್. ಓಕೆ. ಲೈಫ್ ಬರುತ್ತಲ್ಲ ಸರ್ ಇದು? ಲೈಫ್ ಬರುತ್ತೆ. ರೀಪಾಲಿಷಬಲ್. ಇದು ನೀವು 10 ಇಯರ್ಸ್ 15 ಇಯರ್ಸ್ once ರೀಪಾಲಿಷಬಲ್. ಓಕೆ. ವಾಟರ್ ವಾಶ್ ಓನ್ಲಿ. ಸೊ ಇದು weight ಮೇಲೆ ಪಾಲಿಶ್ ಬರುತ್ತಾ? ಪ್ರೈಸಸ್ weight ಮೇಲೆ ಪ್ರೈಸಿಂಗ್ ಅಲ್ಲ, ಇದು ಪೀಸ್ ರೇಟ್. ಇಲ್ಲ ಇವಾಗ ನಾವು ಮತ್ತೆ ರೀಪಾಲಿಶ್ ಮಾಡಿಸ್ಬೇಕಂದ್ರೆ, ರೀಪಾಲಿಶ್ ಮಾಡ್ಬೇಕಂದ್ರೆ ಇದಕ್ಕೆ ಪೀಸ್ ರೇಟ್ಸ್ ಪಾಲಿಶ್ ಬರುತ್ತೆ. ಪೀಸ್ ರೇಟ್ ಬರುತ್ತೆ 350 ರೂಪೀಸ್ ಬರುತ್ತೆ ಒಂದು ಬೆಲ್ಗೆ ಪಾಲಿಶ್ ಮಾಡಕ್ಕೆ. ಸೇಮ್ ಇದೇ ಲುಕ್ ಬರುತ್ತೆ. ಓಕೆ. ಇದು ಆಂಟಿಕ್ ಜರ್ಮನ್ ಸಿಲ್ವರ್ ಪ್ಲೇಟ್. ಆಂಟಿಕ್ ಜರ್ಮನ್ ಸಿಲ್ವರ್ ಪ್ಲೇಟ್ ಮತ್ತೆ ಗಣೇಶ, ಕಮಲ ಗಣೇಶ ಐಡಲ್. ಜರ್ಮನ್ ಸಿಲ್ವರ್ ದೀಪ ಬಂದು ಜರ್ಮನ್ ಸಿಲ್ವರ್. ಇದು 6 ರೂಪೀಸ್ ಗ್ರಾಮು. ಇದು 9 ರೂಪೀಸ್ ಆಂಟಿಕ್ ಪ್ಲೇಟ್, 9 ರೂಪೀಸ್ ಗ್ರಾಮು. ನೋಡಿ ಅಷ್ಟಲಕ್ಷ್ಮಿ ಇದೆ ಎಲ್ಲದರಲ್ಲೂ. ಅಷ್ಟಲಕ್ಷ್ಮಿ ಎಷ್ಟು weight ಬರ್ಬೋದು ಸರ್ ಇದು? ಇದು 1 kg 600 ಗ್ರಾಮ್ ಬರುತ್ತೆ. ದೊಡ್ಡ ಸೈಜ್ ಬರುತ್ತೆ. ಇಂಟು 9 ರೂಪೀಸ್. ಗಣಪತಿ ವಿಗ್ರಹ ಪೀಸ್ ರೇಟ್ 4,500 ಬರುತ್ತೆ. 4,500. ಗಣೇಶ ಐಡಲ್ ತೋರಿಸ್ತೇನೆ. ಇದೇ ಸಿಲ್ವರ್, ಪ್ಯೂರ್ ಸಿಲ್ವರ್ ಮಾರ್ಬಲ್ ಮೇಲೆ. ಸರ್ ಇದು ಕೆಳಗಡೆ ಹಾಕಿದ್ರೆ ಒಡೆದೋಗುತ್ತೆ. ಆನೆಗಳು ಅಷ್ಟೇ. ಸಿಲ್ವರ್ ಶೀಟ್ ಇದೆ ಹಾಕಿರೋದು. ಓಕೆ. ಸೇಫ್ಟಿ ಆಗಿ ಯೂಸ್ ಮಾಡ್ಕೋಬೇಕು. ಸಪೋಸ್ ಒಡೆದೋಗಿದ್ರೆ ಏನು ಮಾಡಕ್ಕಾಗಲ್ಲ. ಅವಾಗ ಬೇರೆ ತಗೋಬೇಕು, ಬೇರೆ ಮಾಡೆಲ್ ಬರ್ತದೆ. ಜರ್ಮನ್ ಸಿಲ್ವರ್ ಪಂಚವಾಲ ಹೋಲ್ಡರ್. ಇದು ನಾರ್ಮಲ್ ಜರ್ಮನ್ ಸಿಲ್ವರ್ ಅಲ್ಲ ಸರ್? ಹೌದು, ನಾರ್ಮಲ್ ಜರ್ಮನ್ ಸಿಲ್ವರ್. ಇದರಲ್ಲಿ 2 ಪೀಸ್ ಸೆಟ್ ಬೇಕಂದ್ರೆ 2 ಪೀಸ್ ಸಿಗುತ್ತೆ, 3 ಪೀಸ್ ಬೇಕಂದ್ರೆ 3 ಸಿಗುತ್ತೆ, ಇಂಡಿವಿಜುವಲ್ ಬೇಕಂದ್ರೆ ಇಂಡಿವಿಜುವಲ್ ಸಿಗುತ್ತೆ. ಬಟ್ಲು ಸಿಗುತ್ತೆ. ಓಕೆ. ಇದು ಬಂದು 4 ಪೀಸ್ ಬರುತ್ತೆ. ಇದು ಪಿಡಿ ಎಲ್ಲ ಕೆಳಗಡೆ ಇದೆ. ವೆಯ್ಟ್ ಇದೆ ಅಲ್ಲ ಇದು? ಸಿಲ್ವರ್ ಪ್ಲೇಟು, ಕುಂಕುಮ. ಸಿಂಪಲ್ గా ಪೂಜಾ ಸೆಟ್, ಕುಂಕುಮ ಸೆಟ್ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ತಟ್ಟೆ ಮತ್ತೆ ಕುಂಕುಮದ ಬಟ್ಲು ಸಿಂಪಲ್ ಆಗಿ ಬೇಕಂದ್ರೆ ಇದು ಚೆನ್ನಾಗಿರುತ್ತೆ. ಇದು ಅಗರಬತ್ತಿ ಸ್ಟ್ಯಾಂಡ್. ಇದೆಲ್ಲ 6 ರೂಪೀಸ್ ಗ್ರಾಮ್. 6 ರೂಪೀಸ್ ಗ್ರಾಮ್. ಟೋಟಲ್ ಸೆಟ್ ಎಷ್ಟು ಬರ್ಬೋದು ಸರ್? ಅಪ್ರಾಕ್ಸಿಮೇಟ್ ಎಷ್ಟು? ಟೋಟಲ್ ಸೆಟ್ ನಿಮಗೆ 600 ಗ್ರಾಮ್ ಬರುತ್ತೆ. 600 ಗ್ರಾಮ್ ಇಂಟು 6. ಹೌದು. ಕಾಪರ್ ಕೋಟೆಡ್ ಗಣೇಶ, ನಾಟ್ಯ ಗಣಪತಿ, ದೀಪ. ಓಕೆ. ಇದು ಹಿಂಗೆ ಇರುತ್ತಾ? ಹಿಂಗೆ ಇರುತ್ತೆ. 350 ರೂಪೀಸ್ 1 ಪೀಸ್. ಓಕೆ. ಇನ್ನು ಬಲ್ಕ್ ಕ್ವಾಂಟಿಟಿ ಪರ್ಚೇಸ್ ಮಾಡೋರಿಗೆ ಇನ್ನು ರೀಸನಬಲ್ ಸಿಗುತ್ತೆ. ಒಂದು 50 ಪೀಸ್ 100 ಪೀಸ್ ಪರ್ಚೇಸ್ ಮಾಡ್ಕೊಳೋರಿಗೆ ಇದು ಸ್ಟಾಕ್ ಇರುತ್ತಾ ಸರ್? ಇರುತ್ತೆ. ಸಿಗುತ್ತೆ. 1000-2000 ಪೀಸಸ್ ಬೇಕಾದ್ರೂ ಸಿಗುತ್ತೆ ಈ ವೆರೈಟಿನಲ್ಲಿ. ಓಕೆ. ರಿಟರ್ನ್ ಗಿಫ್ಟ್ ಗೆ ಚೆನ್ನಾಗಿರುತ್ತಲ್ಲ, ಡಿಫ್ರೆಂಟ್ ಆಗಿ ಕೊಟ್ಟಂಗೂ ಇರುತ್ತೆ, ಯೂನಿಕ್ ಆಗೂ ಇದೆ. ಹೌದು. ಇದು ಸರ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇ. ಇದು ಅವಾಗಲೇ ತೋರಿಸಿದ್ನಲ್ಲ, 500 ಇಂದ 5. ಇದು ರೆಗ್ಯುಲರ್ ಯೂಸ್ ಮಾಡಬಹುದು. ಕಲರ್ ಹೋಗಲ್ಲ, ವಾಟರ್ ವಾಶ್ ಮಾಡಬಹುದು. ಮತ್ತೆ ಏನು ಸೋಪ್ ಸರ್ಫ್ ಇದೆಲ್ಲ ಯೂಸ್ ಮಾಡಬಹುದು. ಕೋಲ್ಗೇಟ್ ಪೌಡರ್ ಯೂಸ್ ಮಾಡಬಹುದು. ಅದು ಜರ್ಮನ್ ಸಿಲ್ವರ್ ಗೆ ಕೋಲ್ಗೇಟ್ ಪೌಡರ್ ಯೂಸ್ ಮಾಡಬೇಕು. ಆಂಟಿಕ್ ಐಟಮ್ಸ್ ಆದ್ರೆ ನಿಮ್ಗೆ ವಾಟರ್ ವಾಶ್ ಓನ್ಲಿ ವಾಟರ್ ವಾಶ್. ಇವಾಗ ಆಯಿಲ್ ಎಲ್ಲ ಹಾಕಿರ್ತೀವಲ್ಲ ಸರ್, ಅದೇ ಡ್ರೈ ಪೌಡರ್ ಅಲ್ಲಿ ಹೊರಿಸ್ಬಿಟ್ಟು ಬಟ್ಟೆ ಹಾಕಿ ಹೊರಿಸ್ಬಿಟ್ಟು ಆಮೇಲೆ ನಾರ್ಮಲ್ ವಾಟರ್ ವಾಶ್ ಮಾಡಿ. ಸೊ ಕ್ಲೀನಿಂಗ್ ಮಾಡೋ ಪ್ರಾಸೆಸ್ ಕೂಡ ಈಸಿ ಆಗುತ್ತೆ ಈ ಐಟಮ್ ತಗೊಂಡ್ರೆ. ಈ ತರ ಬರುತ್ತೆ. ಇದೆಲ್ಲ ವೆಡ್ಡಿಂಗ್ ಅಲಂಕಾರಕ್ಕೆ ಟ್ರೇಸ್, ವೆಡ್ಡಿಂಗ್ ಟ್ರೇಸ್. ಮುಂದೆ ಪ್ಲೇಟಿಂಗ್ ಮಾಡ್ತಾರಲ್ಲ. ಇವಾಗ ನಾರ್ಮಲ್ ಹಬ್ಬ ಟೈಮಲ್ಲಿ ಹಣ್ಣು, ಹಬ್ಬ ಟೈಮಲ್ಲಿ ಇಟ್ಕೋಬಹುದು. ಮತ್ತೆ ಬೇರೆ ಇವಾಗ ಎಂಗೇಜ್ಮೆಂಟ್ ಆಗ್ಲಿ. ಸಿಲ್ವರ್ ಪಂಚವಾಳ. ಓಕೆ. ಪ್ಯೂರ್ ಬೆಳ್ಳಿಯಲ್ಲಿ ಬರುತ್ತಲ್ಲ, ಸೇಮ್ ಮಾಡೆಲ್ ನಾವು ಮಾಡಿರೋದು. ಪೀಕಾಕ್ ಕೂಡ ನೋಡಬಹುದು ನೀವು. ಇದು ವೆಯ್ಟ್ ಕೂಡ ಜಾಸ್ತಿ ಏನು ಇಲ್ಲ, ಲೈಟ್ ವೆಯ್ಟ್ ಅಲ್ಲೇ ಬರುತ್ತೆ. 100 ಗ್ರಾಮ್ಸ್ ಬರುತ್ತೆ. 100 ಗ್ರಾಮ್ಸ್. ಫ್ರೆಂಡ್ಸ್, ಶಾಪ್ಗೆ ಡೈರೆಕ್ಷನ್ಸ್ ನೋಡೋಣ. ಇದು ಬಂದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಫ್ರೆಂಡ್ಸ್. ಸೊ ಇದಕ್ಕೆ ಆಪೋಸಿಟಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ.
ಸೊ ನೀವು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಎಕ್ಸಿಟ್ ಎ ಸೈಡ್ ಬರಬೇಕು. ಎ ಸೈಡ್ ಬಂದರೆ ನಿಮಗೆ ಕಾಟನ್ಪೇಟೆಗೆ ಈಸಿಯಾಗೆ ಹೋಗ್ಬೋದು. ಸೊ ಸಿಲ್ವರ್ ಗಿಫ್ಟ್ರಿ ಶಾಪ್ಗೆ ಯಾವ ಥರ ಹೋಗಬೇಕು ಅಂತ ನಾನು ಕ್ಲಿಯರಾಗಿ ರೂಟ್ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೇರ್ಫುಲ್ಲಾಗಿ ನೋಡಿದ್ರೆ ಈಸಿಯಾಗೆ ನೀವು ಶಾಪ್ ಹತ್ರ ಹೋಗ್ಬೋದು. ಸೊ ಕನ್ಫ್ಯೂಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಸೊ ಮೆಟ್ರೋ ಸ್ಟೇಷನಿಂದ ಸ್ಟ್ರೈಟ್ ಬಂದರೆ ಶ್ರೀ ಕೃಷ್ಣ ಲಾಡ್ಜ್ ಅಂತ ಒಂದಿದೆ ನೋಡಿ ಇಲ್ಲಿ. ಸೊ ಇದ್ರ ಪಕ್ಕದಲ್ಲೇ ಕಾಟನ್ಪೇಟೆ ರೋಡ್ ಹೋಗುತ್ತೆ ಫ್ರೆಂಡ್ಸ್. ಕಾಟನ್ಪೇಟೆ ಮೇನ್ ರೋಡ್ ಅಂತ ಇದೆ ಅಲ್ಲ, ಕಾಟನ್ಪೇಟೆ ಮೇನ್ ರೋಡಲ್ಲಿ ಸ್ಟ್ರೈಟೇ, ಎಲ್ಲಿ ಟರ್ನಿಂಗ್ಸ್ ಏನೂ ಇಲ್ಲ, ಸ್ಟ್ರೈಟಾಗಿ ನೀವು ಹೋಗ್ಬೋದು. ವಾಕಬಲ್ ಡಿಸ್ಟೆನ್ಸೇ ಫ್ರೆಂಡ್ಸ್, ನೀವು ನಡ್ಕೊಂಡು ಕೂಡ ಹೋಗ್ಬೋದು. ಸೊ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಡೈರೆಕ್ಟಾಗೆ ಕಾಟನ್ಪೇಟೆ ಮೇನ್ ರೋಡಲ್ಲಿ ನಡ್ಕೊ ಬಂದರೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪ್ರೇಮ ಬಾರ್ ಅಂತ ಕಾಣಿಸ್ತದೆ. ಸೊ ವಾಕಬಲ್ ಡಿಸ್ಟೆನ್ಸ್ ಒಂದು 1 ಕಿಲೋಮೀಟರ್ ಆ ಥರ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಡೈರೆಕ್ಟಾಗಿ ಆಟೋನಲ್ಲಿ ಕೂಡ ಬರ್ಬೋದು. 30 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ಸೊ ಕನ್ಫ್ಯೂಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಕ್ಲಿಯರಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗೆ ಶಾಪ್ ಹತ್ರ ಹೋಗ್ಬೋದು. ಸೊ ಇಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಕೂಡ ಇದೆ ನೋಡಿ. ಸೊ ನನ್ನ ವೀಡಿಯೋನಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಹೋದರೆ ಈಸಿಯಾಗೆ ನೀವು ಲೊಕೇಶನ್ ಹತ್ರ ರೀಚ್ ಆಗ್ಬೋದು. ಸೊ ಕನ್ಫ್ಯೂಷನ್ಸ್ ಮತ್ತೆ ಏನಾನ ಇದ್ದರೆ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಕಾಟನ್ಪೇಟೆ ಮೇನ್ ರೋಡ್ ಡೈರೆಕ್ಟ್ ಒಂದೇ ರೋಡು, ಎಲ್ಲಿ ಕೂಡ ಟರ್ನಿಂಗ್ಸ್ ಇಲ್ಲ. ಪ್ರೇಮ ಬಾರ್ ಅಂತ ಬರುತ್ತೆ, ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ಪ್ರೇಮ ಬಾರ್ ಅಂತ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ವಿಜಯರಾಜ್ ಡೀಲಕ್ಸ್ ಹೋಟೆಲ್ ಅಂತ ಇದೆ ನೋಡಿ. ಸೊ ಇದಕ್ಕೆ ಆಪೋಸಿಟ್ ರೋಡ್ ಫ್ರೆಂಡ್ಸ್ ಅಷ್ಟೇ. ಆಪೋಸಿಟ್ ರೋಡಲ್ಲಿ ಒಂದು ನಿಮಗೆ ನಾರ್ಮಲ್ ಗ್ರೋಸರಿ ಶಾಪ್ ಕೂಡ ಇದೆ. ಅಲ್ಲಿಂದ ಸ್ಟ್ರೈಟಾಗಿ ಹೋಗಬೇಕು ನೀವು. ಸೊ ವಿಜಯರಾಜ್ ಹೋಟೆಲ್ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲಿ ಬಂದರೆ ನಿಮಗೆ ಇಲ್ಲಿ ಲೆಫ್ಟಲ್ಲಿ ನಿಮಗೆ ಎಲೆಕ್ಟ್ರಿಕ್ ಪೋಲು ಕೂಡ ಇದೆ ಫ್ರೆಂಡ್ಸ್. ಫಸ್ಟ್ ಲೆಫ್ಟ್ ಟರ್ನ್ ಮಾಡಬೇಕು. ಸೊ ವಿಜಯರಾಜ್ ಹೋಟೆಲ್ ಸ್ಟ್ರೈಟ್ ಬರಬೇಕು ಆಪೋಸಿಟ್ ರೋಡಲ್ಲಿ. ಇಲ್ಲಿ ಬಂದು ನಿಮಗೆ ಒಂದು ಎಲೆಕ್ಟ್ರಿಕ್ ಪೋಲ್ ಬರುತ್ತೆ. ಸೊ ಇಲ್ಲಿ ಲೆಫ್ಟ್ ಟರ್ನ್, ಫಸ್ಟ್ ಲೆಫ್ಟ್. ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇಲ್ಲಿಂದ ನೋಡಿದ್ರೆ ಕೂಡ ನಿಮಗೆ ಕಾಣಿಸ್ತದೆ ನೋಡಿ, ಮೇನ್ ರೋಡಿಂದ ಕೂಡ ಹೋಟೆಲ್ ಅನ್ನೋದು ಕಾಣಿಸ್ತದೆ. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಿದ್ರೆ ಫಸ್ಟ್ ರೈಟ್ ಫ್ರೆಂಡ್ಸ್. ಸೊ ಜಾಸ್ತಿ ಡಿಸ್ಟೆನ್ಸ್ ಏನೂ ಇಲ್ಲ, ಮೇನ್ ರೋಡಿಂದ ಸ್ವಲ್ಪ ಡಿಸ್ಟೆನ್ಸಲ್ಲೇ ನಿಮಗೆ ಸಿಗುತ್ತೆ. ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ. ಫಸ್ಟ್ ರೈಟ್ ಟರ್ನ್ ಮಾಡಿದ್ರೆ ಡೆಡ್ ಎಂಡಲ್ಲಿ ಆರೆಂಜ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಇದೆ ಫ್ರೆಂಡ್ಸ್ ಇವ್ರ ಶಾಪು. ಸೊ ಮತ್ತೆ ಏನೇನೋ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋನ 1-2 ಸಾರಿ ನೋಡಿದ್ರೆ ಈಸಿಯಾಗೆ ನೀವು ಲೊಕೇಶನ್ ಹತ್ರ ಸೇರ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.